ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಹೇಮಂತ್ ಹನಿ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಲೋಕಲ್ಸ್ ಅಂಡ್ ನಿಯರ್ ಬೈ ಡಿವೈಸಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಲೋಕಲ್ಸ್ ಅಂಡ್ ನಿಯರ್ ಬೈ ಡಿವೈಸಸ್ ಅಂದ್ರೆ ಏನು, ಇದರಿಂದ ನಮಗೆ ಯಾವ ರೀತಿ ಪ್ರಯೋಜನ ಆಗುತ್ತೆ, ಈ ವಿಚಾರಗಳ ಬಗ್ಗೆ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲನೇದಾಗಿ ಲೋಕಲ್ಸ್ ಅಂಡ್ ನಿಯರ್ ಬೈ ಡಿವೈಸಸ್ ಅಂತಂದ್ರೆ ಡೇಟಾ ಕೇಬಲ್ ಇಲ್ದೇನೆ ನಮ್ಮ ಆಂಡ್ರಾಯ್ಡ್ ಫೋನ್ ಇಂದ ಆಂಡ್ರಾಯ್ಡ್ ಫೋನಿಗೆ, ವಿಂಡೋಸ್ ಪಿಸಿ ಇಂದ ವಿಂಡೋಸ್ ಪಿಸಿಗೆ, ಮತ್ತೆ ಆಂಡ್ರಾಯ್ಡ್ ಇಂದ ಪಿಸಿ ಇಂದ ಆಂಡ್ರಾಯ್ಡ್ ಗೆ ವಿತೌಟ್ ಡೇಟಾ ಕೇಬಲ್ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಉದಾಹರಣೆಗೆ ಹೇಳೋದಾದ್ರೆ ಟೆಕ್ಸ್ಟ್ ಫೈಲ್ಸ್, ಮೀಡಿಯಾ ಫೈಲ್ಸ್, ಎಲ್ಲ ಫೈಲ್ಗಳನ್ನ ನಾವು ಡೇಟಾ ಕೇಬಲ್ ಇಲ್ದೇನೆ ನಿಯರ್ ಬೈ ಡಿವೈಸ್ ನ ಬಳಸ್ಕೊಂಡು ನಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸ್ನೇಹಿತರೆ, ಈ ಆಪ್ ಆಂಡ್ರಾಯ್ಡ್ ಗಿದೆ, ವಿಂಡೋಸ್ ಗಿದೆ, ಲಿನಿಕ್ಸ್ ಗಿದೆ ಮತ್ತು ಐಫೋನ್ಗೂ ಕೂಡ ಇದೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದು, ಇದನ್ನ ಯಾವ ರೀತಿ ಕನ್ಫಿಗರ್ ಮಾಡೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲು ಲೋಕಲ್ ಸೆಂಡ್ ಆಪ್ ವರ್ಕ್ ಆಗೋದಕ್ಕೆ ನಮ್ಮ ಲ್ಯಾಪ್ಟಾಪ್ ನಮ್ಮ ಆಂಡ್ರಾಯ್ಡ್ ಹಾಟ್ಸ್ಪಾಟ್ ಗೆ ಕನೆಕ್ಟ್ ಆಗಿರಬೇಕು. ನಾನು ಆಲ್ರೆಡಿ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಲೋಕಲ್ ಸೆಂಡ್ ಆಪ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀರಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಮೊದಲು ನಾವು ಲೋಕಲ್ ಸೆಂಡ್ ಆಪ್ ಅನ್ನ ನಮ್ಮ ಪಿಸಿಯಲ್ಲಿ ಫಸ್ಟ್ ಕನ್ಫಿಗರ್ ಮಾಡ್ಕೋಬೇಕು. ಅದನ್ನ ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಡಾಕ್ಯುಮೆಂಟ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಲೋಕಲ್ ಸೆಂಡ್ ಆಪ್ ಅನ್ನ ಪಿಸಿಗೆ ಕನ್ಫಿಗರ್ ಮಾಡೋಣ. Sagar 1 of 9. Location. Sagar tooltip. Sagar file explorer. Items view list. Android not selected. Row 1 column 1 of 17. Sagar tab selected 1 of 1. ಫ್ರೆಂಡ್ಸ್, ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡಾಕ್ಯುಮೆಂಟ್ ಸಿಗೋ ತನಕ. D. Desktop D. Documents column 6 of 17. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Balabolka not selected 1 of 10. ಫ್ರೆಂಡ್ಸ್, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Local send 1.16.1 Windows x86-64 10 of 10. Type compressed. Zipped. Folder size 17.7 MB. Date mod. ಫ್ರೆಂಡ್ಸ್, ಇದು ಲೋಕಲ್ ಸೆಂಡ್, ಇದು ಜಿಪ್ ಫೈಲ್ ಇದೆ. ಸ್ನೇಹಿತರೆ, ಇದನ್ನ ನಾನು ಮೊದಲನೇದಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಾಫ್ಟ್ವೇರ್ ನ ನಾವು ನಮ್ಮ ಪಿಸಿಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಇದು ಪೋರ್ಟೇಬಲ್ ವರ್ಷನ್ ಆಗಿದೆ. ನಾನೀಗ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಇದ್ರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut TCTRL plus X1 of 5. ಫ್ರೆಂಡ್ಸ್, ನಾನೀಗ ಅಪೇರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Pop-up window. Show more options W13 of 13. ಓಕೆ ಫ್ರೆಂಡ್ಸ್, ಶೋ ಮೋರ್ ಆಪ್ಷನ್ಸ್, ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Ida context menu. ಫ್ರೆಂಡ್ಸ್, ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 7-zip ಸಬ್ ಮೆನು ಅಂತ ಸಿಗೋ ತನಕ. Open and pin a quick add to favorite extract all 7-zip sub menu 7. ಓಕೆ ಫ್ರೆಂಡ್ಸ್, ನಾನೀಗ ರೈಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open archive. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open archive extract here E. Extract to local send 1.16.1 Windows x86-64E. ಓಕೆ ಫ್ರೆಂಡ್ಸ್, ಎಕ್ಸ್ಟ್ರಾಕ್ಟ್ ಟು ಲೋಕಲ್ ಸೆಂಡ್ ಅಂತ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 20 documents file explorer items view list local send 1.16.1. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಇದು ಎಕ್ಸ್ಟ್ರಾಕ್ಟ್ ಆಗಿದೆ. ನಾನೀಗ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Local send 1.16.1 Windows x86-64 11 of 11. ಓಕೆ ಫ್ರೆಂಡ್ಸ್, ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list data not selected 1 of 22. ಓಕೆ ಫ್ರೆಂಡ್ಸ್, ನಾನೀಗ ಇಲ್ಲಿ ಎಲ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ ಫಾರ್ ಲೋಕಲ್ ಸೆಂಡ್. Local send app 8 of 22. ಓಕೆ ಫ್ರೆಂಡ್ಸ್, ಇವಾಗ ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Local send Flutter view. ಓಕೆ ಫ್ರೆಂಡ್ಸ್, ಇವಾಗ ಲೋಕಲ್ ಸೆಂಡ್ ಪಿಸಿಯಲ್ಲಿ ಓಪನ್ ಆಗಿದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಇದೇ ಆಪ್ ನ ನಾನು ನನ್ನ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ಕೂಡ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪ್ಲೇ ಸ್ಟೋರ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ನೀವು ಸರ್ಚ್ ಮಾಡುವಾಗ ಲೋಕಲ್ ಸೆಂಡ್ ಅಂತ ಕೊಟ್ರೆ ನಿಮ್ಗೆ ಸಿಗುತ್ತೆ. ಸೊ ಇವಾಗ ನಾನು ನನ್ನ ಆಂಡ್ರಾಯ್ಡ್ ಡಿವೈಸ್ ಇಂದ ಈ ಆಪ್ ನ ಓಪನ್ ಮಾಡ್ತಾ ಇದ್ದೀನಿ. Overview. Recent apps. Local send. ಓಕೆ ಫ್ರೆಂಡ್ಸ್, ಇವಾಗ ಲೋಕಲ್ ಸೆಂಡ್ ಸಿಕ್ಕಿದೆ. ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Local send button. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಫೋನ್ ಅಲ್ಲಿ ಲೋಕಲ್ ಸೆಂಡ್ ಆಪ್ ಓಪನ್ ಆಗಿದೆ. ಸೊ ಇಲ್ಲಿ ಯಾವ ರೀತಿ ಆಪ್ಷನ್ಸ್ ಇದೆಯೋ ಮತ್ತೆ ಇದರ ಇಂಟರ್ಫೇಸ್ ಯಾವ ರೀತಿ ಇದೆಯೋ ಪಿಸಿ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಇದೆ. ಇಲ್ಲಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಆಪ್ ಅನ್ನ ನಾವು ನಮ್ಮ ವಿಂಡೋಸ್ ಪಿಸಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ QR ಕೋಡ್ ಅಥವಾ ಪಾಸ್ವರ್ಡ್ ಇದು ಯಾವುದು ಕೊಡುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇದು ಡೈರೆಕ್ಟ್ ಆಗಿ ನಿಯರ್ ಬೈ ಶೇರ್ ಈ ಟೆಕ್ನಾಲಜಿನ ಬಳಸಿಕೊಂಡು ನಮ್ಮ ಡಿವೈಸ್ ಗಳನ್ನ ಸ್ಕ್ಯಾನ್ ಮಾಡುತ್ತೆ. ಸೊ ಇವಾಗ ನಾನು ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ ನನ್ನ ಫೋನ್ ಅಲ್ಲಿ. Button. Lovely melon. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ರೇಟ್ ಸ್ವೈಪ್ ಮಾಡ್ತಾ ಇದ್ದೀನಿ. Number 200. Quick ticked. Off. Not ticked. Favorites.
Radio button. ಸ್ನೇಹಿತರೆ, ಇವಾಗ ಯಾವುದೇ ರೀತಿ ಬಟನ್ಗಳ ಬಗ್ಗೆ ನಾವು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಕೇವಲ ನಮಗೆ ಸೆಂಡ್ ಮತ್ತೆ ರಿಸೀವ್ ಎರಡೇ ಆಪ್ಷನ್ ಗಳು ನಮಗೆ ಯೂಸ್ ಆಗೋದು. ನಾನೀಗ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Not ticked. Selected. Send. Tab 2 of 3. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಸೆಂಡ್ ಇದೆ, ಪಕ್ಕದಲ್ಲಿ ರಿಸೀವ್ ಅಂತ ಇದೆ. PC ಯಲ್ಲಿ ಕೂಡ ಅದೇ ರೀತಿ ಇದೆ. ಸೊ ಇವಾಗ ಇದನ್ನ ಯಾವ ರೀತಿ ಯೂಸ್ ಮಾಡೋದಂತಂದ್ರೆ, ನಾವು ಫೋನ್ ಇಂದ ಏನಾದ್ರೂ ಲ್ಯಾಪ್ಟಾಪ್ ಗೆ ಡೇಟಾ ಕಳಿಸ್ತಾ ಇದ್ರೆ ಸೆಂಡ್ ಸೆಲೆಕ್ಟ್ ಮಾಡ್ಕೊಂಡು PC ಯಲ್ಲಿ ರಿಸೀವ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸ್ನೇಹಿತರೆ, ಅದೇ ರೀತಿ ನಾವು ವಿಂಡೋಸ್ PC ಇಂದ ಆಂಡ್ರಾಯ್ಡ್ ಡಿವೈಸ್ ಗೆ ಡೇಟಾ ಏನಾದ್ರೂ ಸೆಂಡ್ ಮಾಡ್ತಾ ಇದ್ರೆ ನಮ್ಮ ಲ್ಯಾಪ್ಟಾಪ್ ಅಲ್ಲಿ ಸೆಂಡ್ ಇಟ್ಕೊಂಡು ಈ ಫೋನ್ ಅಲ್ಲಿ ರಿಸೀವ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನಾನು ಮೊದಲನೇದಾಗಿ ನಿಮಗೆ ಆಂಡ್ರಾಯ್ಡ್ ಡಿವೈಸ್ ಇಂದ ಲ್ಯಾಪ್ಟಾಪ್ ಗೆ ಡೇಟಾನ ಟ್ರಾನ್ಸ್ಫರ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ತುಂಬಾ ಒಳ್ಳೆ ಫೀಚರ್ ಇದೆ. ಏನಪ್ಪಾ ಅಂತಂದ್ರೆ, ನೀವು ನೋಟ್ಸ್ ಅನ್ನ ಕೂಡ ಇಲ್ಲಿ ಡೈರೆಕ್ಟ್ ಆಗಿ ಟೆಕ್ಸ್ಟ್ ನ ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ವಿಂಡೋಸ್ PC ಯಲ್ಲಿ ನೀವು ಪೇಸ್ಟ್ ಮಾಡಬಹುದು. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನೀಗ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Settings. Send. Tab 2 of 3. ಓಕೆ ಫ್ರೆಂಡ್ಸ್, ನಾನೀಗ ಸೆಂಡ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Send. Tab 2 of 3. Selected. ಫ್ರೆಂಡ್ಸ್, ನಾನೀಗ ಮತ್ತೆ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Settings. Selection. File. ನೋಡಿ, ಫೈಲ್ ಇದೆ, Media. Button. ಮೀಡಿಯಾ ಇದೆ, Paste. Button. ನೋಡಿ ಪೇಸ್ಟ್ ನಾನು ಆಗಲೇ ಹೇಳಿದ್ನಲ್ಲ, ಪೇಸ್ಟ್ ಇದೆ. ಮತ್ತೆ ನಾನೀಗ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Text. Button. ಓಕೆ ಫ್ರೆಂಡ್ಸ್, ಟೆಕ್ಸ್ಟ್. ನಾನೀಗ ಟೆಕ್ಸ್ಟ್ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. ಒಂದು ಟೆಕ್ಸ್ಟ್ ನಾನು ಆಲ್ರೆಡಿ ಕಾಪಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ PC ಯಲ್ಲಿ ಡೈರೆಕ್ಟ್ ಆಗಿ ಯಾವ ರೀತಿ ಪೇಸ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. Edit box. Showing recent. Talk back. Action. Keyboard. Move. Paste. ನಾನೀಗ ಪೇಸ್ಟ್ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. Local send pasted from your clipboard. Showing English, India, QWERTY. Local send. ಫ್ರೆಂಡ್ಸ್, ನಾನೀಗ ಮತ್ತೆ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Cancel. Button. ಕ್ಯಾನ್ಸಲ್ ಅಂತ ಇದೆ, ಮತ್ತೆ ರೇಟಿಂಗ್ ಸ್ವೈಪ್ ಮಾಡ್ತಾ ಇದ್ದೀನಿ. Confirm. ಓಕೆ ಫ್ರೆಂಡ್ಸ್, ಕನ್ಫರ್ಮ್ ಮೇಲೆ ನಾನೀಗ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಏನಂತಂದ್ರೆ, PC ಯಲ್ಲಿ ಇದರ ಯಾವ ರೀತಿ ರಿಸೀವ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ರಿಸೀವ್ ಟ್ಯಾಬ್ ಅಂತ ಸಿಗೋ ತನಕ. Favorites button. On button. 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 Receive tab 1 of 3 selected. ಓಕೆ ಫ್ರೆಂಡ್ಸ್, ಈಗ ರಿಸೀವ್ ಟ್ಯಾಬ್ ಸೆಲೆಕ್ಟೆಡ್ ಇದೆ. ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Number 12. Copy button. ಫ್ರೆಂಡ್ಸ್, ಕೇಳಿಸ್ಕೊಂಡಲ್ಲ, ಕಾಪಿ ಬಟನ್. ನಾನೀಗ ಕಾಪಿ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Send tab 2 of 3. ಓಕೆ ಫ್ರೆಂಡ್ಸ್, ನಾನೀಗ ಒಂದು ನೋಟ್ ಪ್ಯಾಡ್ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Search window. Search box edit. Search for apps. Settings and documents blank. ಫ್ರೆಂಡ್ಸ್, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ನೋಟ್ ಪ್ಯಾಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. N. O. Notepad app. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ನೋಟ್ ಪ್ಯಾಡ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Untitled Notepad. Text editor document blank. ಓಕೆ ಫ್ರೆಂಡ್ಸ್, ಇವಾಗ ನೋಟ್ ಪ್ಯಾಡ್ ಓಪನ್ ಆಗಿದೆ. ನಾನೀಗ ನೋಟ್ ಪ್ಯಾಡ್ ಅಲ್ಲಿ ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ V ಪ್ರೆಸ್ ಮಾಡ್ತಾ ಇದ್ದೀನಿ. Pasted. ಸೊ ಓಕೆ ಫ್ರೆಂಡ್ಸ್, ನನಗೆ ಒಂದ್ಸಲ ಓದೋದನ್ನ ಕೇಳಿಸ್ಕೊಳ್ಳಿ. New Zealand And. Australia ವಿರುದ್ಧದ ಟೆಸ್ಟ್ ಸರಣಿಗಳಲ್ಲಿ ಭಾರತ ತಂಡದ ಬ್ಯಾಟರ್ಗಳು ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದರು. ಭಾರತ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಎಂಟ್ರಿ ಕೊಡದಿರಲು ಇದು ಪ್ರಮುಖ ಕಾರಣವಾಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿರುವ BCCI ಇದೀಗ ತಂಡಕ್ಕೆ ಹೊಸ ಬ್ಯಾಟಿಂಗ್ ಕೋಚ್ ಅನ್ನು ಆಯ್ಕೆ ಮಾಡಲು ಮುಂದಾಗಿದೆ. ಅಲ್ಲದೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿನ ಪ್ರದರ್ಶನದ ಆಧಾರದ ಮೇಲೆ ಸಿಬ್ಬಂದಿ ವರ್ಗವನ್ನು ಬದಲಿಸಲು ಕೂಡ ಚಿಂತನೆ ನಡೆಸಿದೆ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ನಮ್ಮ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ಇರತಕ್ಕಂತ ಟೆಕ್ಸ್ಟ್ ಗಳನ್ನ ನಾವು ಕಾಪಿ ಮಾಡ್ಕೊಂಡು ಡೈರೆಕ್ಟ್ ಆಗಿ ಡೇಟಾ ಕೇಬಲ್ ಏನು ಇಲ್ದೇನೆ ನೋಟ್ ಪ್ಯಾಡ್ ಗೆ ಅಥವಾ ವರ್ಡ್ ಗೆ ಪೇಸ್ಟ್ ಮಾಡಿ ಇಟ್ಕೋಬಹುದು. ಸೊ ಫ್ರೆಂಡ್ಸ್, ಇವಾಗ ನಾನು ಈ ನೋಟ್ ಪ್ಯಾಡ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ. Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. Notepad dialog. Notepad. Do you want to save change? ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Don't save button. ಓಕೆ, ಡೋಂಟ್ ಸೇವ್ ಸ್ಪೇಸ್. Space. ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ, ನಮ್ಮ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ಇರತಕ್ಕಂತ ಫೋಲ್ಡರ್ ಗಳನ್ನ ನಾವು PC ಗೆ ಯಾವ ರೀತಿ ಶೇರ್ ಮಾಡೋದಂತ ತಿಳ್ಕೊಳ್ಳೋಣ. ನಾನೀಗ ರೈಟ್ ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Paste. Text. Button. Folder. Button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಫೋಲ್ಡರ್. ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Android apps. Show routes. Button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಶೋ ರೂಟ್ಸ್. ಈಗ ಈ ಶೋ ರೂಟ್ಸ್ ಮೇಲೆ ನಾವು ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ನಮ್ಮ ಫೋನಿನ ಲೊಕೇಶನ್ ಗಳು ಓಪನ್ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ ಇಂಟರ್ನಲ್ ಸ್ಟೋರೇಜ್ ಮತ್ತೆ ಎಕ್ಸ್ಟರ್ನಲ್ ಸ್ಟೋರೇಜ್. ನಾನೀಗ ಶೋ ರೂಟ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Menu. Open from. ಓಕೆ ಫ್ರೆಂಡ್ಸ್, ಇವಾಗ ಓಪನ್ ಫ್ರಮ್ ಅಂತ ಇದೆ. ನಾನೀಗ ರೈಟ್ ಟು ಸ್ವೈಪ್ ಮಾಡ್ತಾ ಇದ್ದೀನಿ. Redmi A3. In list. ಫ್ರೆಂಡ್ಸ್, ಇದು ರೆಡ್ಮಿ A3 ನನ್ನ ಇಂಟರ್ನಲ್ ಸ್ಟೋರೇಜ್. ಮತ್ತೆ ನಾನೀಗ ರೈಟ್ ಟು ಸ್ವೈಪ್ ಮಾಡ್ತಾ ಇದ್ದೀನಿ. Sagar. ಓಕೆ, ಸಾಗರ್ ಇದು ನನ್ನ ಮೆಮರಿ ಕಾರ್ಡ್. ಓಕೆ, ನಾನೀಗ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ. Sagar. Show routes. Button. Out of list. ಫ್ರೆಂಡ್ಸ್, ನಾನೀಗ ರೈಟ್ ಟು ಸ್ವೈಪ್ ಮಾಡ್ತಾ ಇದ್ದೀನಿ. Sagar. New fold. Sort by. More option. Sagar. Files. List view. Use this for. Can't use this. Create new. Alarms. Android.
Android apps. Row 3. Column 1. ಓಕೆ ಫ್ರೆಂಡ್ಸ್, ಇವಾಗ ನಾನು ಆಂಡ್ರಾಯ್ಡ್ ಆಪ್ಸ್ ಅನ್ನ ನನ್ನ ವಿಂಡೋಸ್ ಪಿ ಗೆ ಶೇರ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡೋದಂತ ನೋಡೋಣ. ನಾನೀಗ ಆಂಡ್ರಾಯ್ಡ್ ಆಪ್ಸ್ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಆಂಡ್ರಾಯ್ಡ್ ಆಪ್ ಸೆಲೆಕ್ಟ್ ಆಗಿದೆ. ನಾನು ಇವಾಗ ಲೆಫ್ಟ್ ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Downloads. And create. List view. Use this folder button. ಫ್ರೆಂಡ್ಸ್, ಕೇಳಿಸ್ಕೊಟ್ರಲ್ಲ, ಯೂಸ್ ದಿಸ್ ಫೋಲ್ಡರ್. ನಾನೀಗ ಇದ್ರ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. Allow local send to access files in Android apps. This will let local send access current and future content stored in Android apps. ಫ್ರೆಂಡ್ಸ್, ಇಲ್ಲಿ ಪರ್ಮಿಷನ್ ಕೇಳ್ತಾ ಇದೆ. ನಾನು ರೈಟ್ ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Cancel button. ಮತ್ತೆ ರೈಟ್ ಗೆ ಸ್ವೈಪ್ ಮಾಡ್ತಾ ಇದ್ದೀನಿ. Allow button. ಫ್ರೆಂಡ್ಸ್, ನಾನೀಗ ಅಲೋ ಮೇಲೆ ಡಬಲ್ ಟೈಪ್ ಮಾಡ್ತಾ ಇದ್ದೀನಿ. Local send. Selection. Files. 14. Size. 136.1. ಫ್ರೆಂಡ್ಸ್, ಇವಾಗ ನಾನು ಲೋಕಲ್ ಸೆಂಡ್ ಈ ಸಾಫ್ಟ್ವೇರ್ ಅಲ್ಲಿ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Options button. ಮತ್ತೆ ಟ್ಯಾಬ್. Decline button. ಫ್ರೆಂಡ್ಸ್, ಇವಾಗ ನಾವು ಡಿಕ್ಲೈನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಫೈಲ್ಗಳು ರಿಸೀವ್ ಆಗೋದಿಲ್ಲ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Accept button. ಅಕ್ಸೆಪ್ಟ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. 1%. 11%. 31%. 41%. 51%. 61%. 71%. 81%. 91%. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಫೋಲ್ಡರ್ ರಿಸೀವ್ ಆಗಿದೆ. ಈ ರಿಸೀವ್ ಆಗಿರ್ತಕ್ಕಂಥ ಫೋಲ್ಡರ್ ಎಲ್ಲಿರುತ್ತೆ ಅಂತಂದ್ರೆ ಡೌನ್ಲೋಡ್ ಫೋಲ್ಡರ್ ಇರುತ್ತೆ. ನಾನೀಗ ನಿಮಗೆ ತೋರಿಸ್ತೀನಿ ನೋಡಿ. ನಾನೀಗ ವಿಂಡೋಸ್ ಮತ್ತೆ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Folder view list. Sagar File Explorer. Items view list. Android not selected. Row 1 column 1 of 17. ಫ್ರೆಂಡ್ಸ್, ಇವಾಗ ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. ಡೌನ್ಲೋಡ್ ಸಿಗೋ ತನಕ. D. Documents column 6 of D. Downloads column 7 of 17. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Today grouping expanded. Android apps not selected 1 of 3. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನಾಟ್ ಸೆಲೆಕ್ಟೆಡ್ ಆಂಡ್ರಾಯ್ಡ್ ಆಪ್ಸ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Selected. ಸೊ ಫ್ರೆಂಡ್ಸ್, ನಾನೀಗ ಈ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Items view list. A long time ago grouping expanded. 4376 eMusic ARM Neon.app not selected 1 of 13. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ, ಒಟ್ಟು ನನ್ನ ಆಂಡ್ರಾಯ್ಡ್ ಡಿವೈಸ್ ಅಲ್ಲಿ ಆಂಡ್ರಾಯ್ಡ್ ಆಪ್ಸ್ ಅಲ್ಲಿ ಒಟ್ಟು 13 ಆಪ್ಸ್ ಇತ್ತು. ಕಂಪ್ಲೀಟ್ ಆಗಿ ಇದು ಫೋಲ್ಡರ್ ಸಮೇತ ಪೇಸ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.